ಇದು ಅದ್ಭುತವಾದಂಥ ಕಾರ್ಯಕ್ರಮ. ಡಾಕ್ಟರ್ ಆಂಜಿನಪ್ಪನವರು ನಮ್ಮ ಕುಂಚಿಟ ಜನಾಂಗಕ್ಕೆ ಒಂದು ದೊಡ್ಡ ಬೆಟ್ಟ ಇದ್ದಂಗಿದು. ಸುಮಾರು 2004ರಿಂದ ಇವರು ನಮ್ಮ OBC ಮತ್ತು ಜನಾಂಗದ ಮುನ್ನಡೆಗೋಸ್ಕರ ಭಾಳಷ್ಟು ಹೋರಾಟ ಮಾಡಿದವರು. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಜನ ಇವ್ರನ್ನ ಇವತ್ತು ದೊಡ್ಡ ಗುರುಗಳನ್ನಾಗಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಹಾಕ್ಕೊಟ್ಟ ದಾರಿ ಇವತ್ತೇನಾಗಿದೆ OBC ಅನ್ನೋದು ಕೇಂದ್ರ OBC ಇವರು ಪಾಪ ಹೋರಾಟ ಮಾಡಿ ಕೋರ್ಟಲ್ಲಿ ಆರ್ಡ್ರ್ ತಂದರೂ ಕೂಡ ಅದು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆಫ್ ಕ್ಯಾಂಡಿಡೇಟ್ ಏನು ಇವತ್ತು ಮಾಡಿದ್ದಾರೆ ಇವರು ಆರ್ಡ್ರು, ಹೈಕೋರ್ಟ್ ಆರ್ಡ್ರು, ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿರಲಿಲ್ಲ. ಅದನ್ನು ಅಪ್ರೂವಲ್ ಮಾಡಿಸಿದ್ವಿ ಇವತ್ತು. ಮೊನ್ನೆ ಶ್ರೀ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ರಾಜಣ್ಣವರು, ಪರಮೇಶ್ವರು ಎಲ್ಲರೂ ಕೂಡ ಇವತ್ತು ನಮಗೆ ಸಪೋರ್ಟ್ ಮಾಡಿ ಅಖಿಲ ಕುಂಚಿಟ ಮಹಾಮಂಡಲಕ್ಕೆ ಇವತ್ತು ನಾವು ಕುಂಚಿಟ ಋಣ ತೀರಿಸಬೇಕು. ಅವ್ರು ಓಟ್ ತಗೊಂಡು ನಾವು ಗೆದ್ದಿದ್ದೀವಿ. ಇವತ್ತು ನಾವು OBC ಮಾಡೇ ಕೊಡ್ತೀವಿ ಅಂತ ಮೊನ್ನೆ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಇವತ್ತು ಭಾಳಷ್ಟು ನಮಗೆ ಮಾತು ಕೊಟ್ಟಿದ್ದಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ OBC ಹೋಗಿರೋದ್ರಿಂದ ಅದನ್ನು ಈ ಕೇಂದ್ರ ಮಂತ್ರಿಗಳು ಎಲ್ಲರೂ ಕೂಡ ಶೋಭಾ ಕರಂದ್ಲಾಜೆ ಮೇಡಮ್, ಪ್ರಹ್ಲಾದ್ ಜೋಶಿ ಅವರು, ರಾಘವೇಂದ್ರ ಅವರು ಮತ್ತು ನಮಗೆ ಅದ್ಭುತವಾಗಿ ಅಂತ ನಮಗೆ ಬಲಗಾಯಿ ನಿಂತಿರೋದು ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಇವತ್ತು ನಮಗೆ OBCನ ಮಾಡಿ ಕುಂಚಿಟ ಜನಕ್ಕೆ ನಾವು ಕೊಡುಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಆ ಒಂದು ಇದನ್ನು ನಾವು ಡೆಲ್ಲಿನಲ್ಲಿ ಇವಾಗ ಕ್ಯಾಬಿನೆಟ್ ತಂದು ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತಂದು ಅದನ್ನು ಅಪ್ರೂವಲ್ ಮಾಡಿಸಿ ಈ ಒಂದು ಜನಾಂಗಕ್ಕೆ ಕೊಡುಗೆ ಕೊಡ್ತಾರೆ ಅಂತ ನಾನಂತೂ ನಂಬಿದ್ದೀನಿ. ಅದಕ್ಕೆ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ಕೂಡ ನಮ್ಮ ಈ ಒಂದು ರಾಜ್ಯದ ಬಗ್ಗೆ ಕುಂಚಿಟರ ಬಗ್ಗೆ ಭಾಳಷ್ಟು ಅಭಿಮಾನ, ಯಡಿಯೂರಪ್ಪನವರು ಅಷ್ಟೇ ಭಾಳಷ್ಟು ಅಭಿಮಾನದಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಈ ಕೇಂದ್ರ OBCನ ಮಾಡೇ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಆಗತ್ತೆ ಅಂತ ನಾನಂತೂ ಭಾಳ ಖುಷಿಯಾಗಿದ್ದೀನಿ. ಅವರೇನು ಮಾಡಿಕೊಟ್ಟಿದ್ದೆ. ಆದರೆ ಮೊನ್ನೆ ಮುಖ್ಯಮಂತ್ರಿಗೆ ಮತ್ತು ಏನು ಈ ಕ್ಯಾಬಿನೆಟ್ ಇದೆ ಮತ್ತು ನಮ್ಮ ಕುಂಚಿಟ ಜಾಗದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ 30 ಲಕ್ಷ ಜನಕ್ಕೆ ಅವ್ರು ಕೊಡುಗೆ ಕೊಟ್ಟಂಗೆ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ IAS KS ಎಲ್ಲ ಆಗಿ ಈ ಕುಂಚಿಟ ಜನಾಂಗ ಈ ರಾಜ್ಯದಲ್ಲಿ ಎತ್ತಿಡಿತದೆ ಅಂತ ನನ್ನ ಭಾವನೆ. ಆ ಒಂದು ಇದರಲ್ಲಿ ಇದೊಂದು ಮಾಡಿಕೊಟ್ಟಾದಲ್ಲಿ ಮುಂದೆ ನಾವು ಕುಂಚಿಟದ ಒಂದು ದೊಡ್ಡ ಸಮಾವೇಶ ಮಾಡಿ ರಾಜ್ಯಾದ್ಯಂತ ನಮ್ಮ ಜನಗಳ ಸಂಘಗಳನ್ನ ಕರೆದು ನಾವೊಂದು ದೊಡ್ಡ ಸಮಾವೇಶ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ಗೆ ಮತ್ತು ಸಂಸದರಿಗೆ ಮತ್ತು ಸಾಧ್ಯವಾದರೆ ನಮ್ಮ ಇದಕ್ಕೆ ನಮ್ಮ ಸಮಾರಂಭಕ್ಕೆ ನಾವು ಅಮಿತ್ ಶಾ ಅವ್ರನ್ನೂ ಆ ಒಂದು ಇದಕ್ಕೆ ನಮ್ಮ ಸಮಾರಂಭಕ್ಕೆ ಆಹ್ವಾನ ಮಾಡಬೇಕು ಅಂತ ಇದ್ದೀವಿ. ಆ ಒಂದು ಇದರಿಂದ ದಯವಿಟ್ಟು ಅದನ್ನು ಮಾಡಿಕೊಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದು ಮಾಡಿಕೊಡ್ಲಿ. ನಮ್ಮ ಕುಂಚಿಟಿಗೆ 30 ಲಕ್ಷ ಜನ ಅವರಿಗೆ ಚಿರಋಣಿಯಾಗಿರ್ತೀವಿ. ಯಾವತ್ತೂ ನಾವು ಕೈ ಬಿಡಲ್ಲ ಅವ್ರನ್ನ ಅಂತ ಹೇಳ್ತಾ ನನ್ನ ವಂದನೆಗಳನ್ನು ಸರ್. ತಮ್ಮ ಹೆಸರು? ನಾನು ರಂಗಾನ್ಮಯ್ಯ ಅಂತ, ಅಖಿಲ ಕುಂಚಿಟ ಮಹಾಮಂಡಲ ಅಧ್ಯಕ್ಷರು. ರಾಜ್ಯಕ್ಕೆ ಇದು ಒಂದೇ ಸಂಘ, ಇವತ್ತು ಕುಂಚಿಟ ಸಂಘ. ಇದರಡಿನಲ್ಲಿ ಸುಮಾರು 60 ಸಂಘಗಳು ನಡೀತಾ ಇದ್ದಾವೆ. ಆ ಒಂದು ಇದರಲ್ಲಿ ರಾಜ್ಯ ಸಂಘನ ಒಂದೇ ಸಂಘ ಮಾಡ್ಕೊಂಡು ನಮ್ಮ ವಿದ್ಯಾಭಿವೃದ್ಧಿ ಕುಂಚಿಟರಿಗೆ ಇವತ್ತು ಎಲ್ಲೇ ರಾಜ್ಯದಲ್ಲಿ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ. ನಮ್ಮ ಕುಂಚಿಟ ಜನಾಂಗಕ್ಕೆ ಸರ್ಕಾರದಿಂದ ಯಾವ ವಿದ್ಯಾಸಂಸ್ಥೆಗಾಗಲಿ ಇನ್ನೊಂದು ಮತ್ತೊಂದಕ್ಕೆ ಒಂದು ಜಾಗ ಕೊಟ್ಟಿಲ್ಲ. ಅದನ್ನು ಜಾಗನೂ ಕೂಡ ನೀವು ಅಪ್ರೂವಲ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಮಾಡಿಕೊಟ್ರೆ ನಾವು ಈಗಾಗಲೇ ವಿದ್ಯಾಸಂಸ್ಥೆ ಇರ್ತಕ್ಕಂಥದ್ದು ಮುಂದುವರಿಸಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಚಿರಋಣಿಯಾಗಿರ್ತೀವಿ. ಆ ಜಾಗವನ್ನು ಕೊಡಿಸ್ಬೇಕು ಕುಂಚಿಟಿಗರಿಗೆ. ಅದನ್ನು ಮಾಡ್ತಾರೆ ರಾಜ್ಯದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.